ಅಧ್ಯಕ್ಷರೇ, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ತಂದಿದ್ದಾರೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಇವತ್ತು ನಾವು ಹಳ್ಳಿಗಾಡಿನಿಂದ ಬಂದಿದ್ದೇವೆ. 2000 ಅನ್ನೋದು ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಸಣ್ಣದು ಅಂತೇಳಿ ಎಲ್ಲರ ಭಾವನೆ ಇದೆ. ಅದನ್ನೇ ಕ್ರೋಢೀಕರಿಸಿ ಫರ್ ಕ್ಯಾಪಿಟಾ ಇನ್ಕಮ್ ಇವತ್ತು ಆ ಮಹಿಳೆಯರು ಸೇರ್ತಾರೆ ಒಂದೆಡೆ. ಆ 2000 ರೂಪಾಯಿ ಬರುತ್ತಲ್ಲ, ಬಿಡಿಸ್ಕೊಂಡು ಚೀಟಿ ಮಾಡ್ತಾರೆ, ಫಂಡ್ ಮಾಡ್ತಾರೆ. ಫಂಡ್ ಮಾಡಿ ಒಬ್ಬೊಬ್ರು ಒಂದೊಂದು ತಿಂಗಳು ಒಬ್ಬೊಬ್ರಿಗೆ ದುಡ್ಡು ಕೊಡ್ತಾರೆ. ನಮ್ಮ ದುಡ್ಡೆಲ್ಲ ನೀನು ತಗೋಂತ ಅವಳು ಹೋಗಿ ಒಂದು ಬೋರ್ ಕೊರಿಸ್ತಾರೆ. ಇದು ಗೊತ್ತಿಲ್ಲ. ಹಳ್ಳಿ ಕಡೆ ಸ್ವಲ್ಪ ಹಳ್ಳಿ ಕಡೆ ಯೋಚನೆ ಮಾಡಬೇಕು. ನಮ್ಮಲ್ಲೆಲ್ಲ ಮಾಡ್ತಾರೆ, ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಸ್ತ್ರೀ ಶಕ್ತಿ ಸಂಘಗಳು ಈ ಹಣವನ್ನು ಉಪಯೋಗಿಸ್ಕೊಂಡು ಅದನ್ನು ಫಂಡ್ ಮಾಡಿ ಅದರಿಂದ ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಇದು ಸಾಮಾಜಿಕ ಭದ್ರತೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಮಹಿಳೆಯರ ಸಬಲೀಕರಣ ಇದನ್ನ ಯೋಚನೆ ಮಾಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ಲ. ಯೋಚನೆ ಮಾಡಿದ್ರೆ ಇನ್ನೂ ಬೇಕಾದಷ್ಟಿದೆ. ಆದರೆ ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ನಾನು ಕೊನೆಗೆ ಹೇಳ್ತೀನಿ, ಅದು ಡೈರೆಕ್ಟ್ ಇಂಡೈರೆಕ್ಟ್ ಬೇಡ. ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಇದೆ, ಸ್ವಲ್ಪ ಬೇಡಿಕೆ ಜಾಸ್ತಿ ಇದೆ. ಎಲ್ಲ ಶಾಸಕರದ್ದು ಬೇಡಿಕೆ ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸ್ವಲ್ಪ ನಮ್ಮಲ್ಲಿ ಏನು ಮಾಡಿದ್ರು, ಕಾಲೋನಿ ಡೆವಲಪ್ಮೆಂಟ್ಸ್ ಅಂತ ತಗೊಂಡು ಅವರ ವೈಯಕ್ತಿಕವಾದಂಥ ಬದುಕಿಗೆ, ಅವರ ಆರ್ಥಿಕ ಉತ್ತೇಜನಕ್ಕೆ, ಅವರ ಸಾಮಾಜಿಕ ಬದುಕಿಗೆ ಈ ಹಣವನ್ನು 24.10% ಹಣವನ್ನು ಬಜೆಟ್ಟಿನ ಅಭಿವೃದ್ಧಿ ಹಣದಲ್ಲಿ ಇಟ್ಟಿದಾಗ ಅದು ಆಗಬೇಕಾಗಿತ್ತು. ಅದು ಎಲ್ಲೋ ಒಂದು ಕಡೆ ನಾವು ಅವರನ್ನೂ ಅಭಿವೃದ್ಧಿ ಪಡಿಸ್ತಕ್ಕಂಥ ದೃಷ್ಟಿನಲ್ಲಿ ಕಾನೂನಿ ಡೆವಲಪ್ಮೆಂಟ್ಸು ಅಲ್ಲಿ ಇಲ್ಲಿ ಹಣವನ್ನು ವಿನಿಯೋಗ ಮಾಡಿ ಇದರ ಬೇಡಿಕೆ ಜಾಸ್ತಿಯಾಗಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿರ್ಬೋದು. ಆದರೆ ನಾವು ಹೇಳ್ತೀವಿ ಮುಖ್ಯಮಂತ್ರಿಗಳಿಗೆ, ಇದಕ್ಕೆ ಸ್ವಲ್ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ SCP TSPಗಳಿಗೆ ಹೆಚ್ಚಿನ ಹಣವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ನಾವೇನು ಬರೀ ಹೊಗಳ ಕೆಲಸನೇ ಮಾಡಲ್ಲ. ಆಮೇಲೆ ಈ SCP TSP 2ರಲ್ಲಿ ಗಂಗಾ ಕಲ್ಯಾಣಗಳನ್ನು ಕೊರಿಸ್ತಾ ಇದ್ದೆ. ನಾನು ಬಹಳ ದಿವಸದಿಂದ ಗಂಗಾ ಕಲ್ಯಾಣಗಳನ್ನು ಕೊರಿಸ್ಕೊಟ್ಟಿದ್ದೀವಿ. ಇವತ್ತು ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಗ್ರಾಜ್ಯುಯೇಟ್ಸ್ ಆ ತರಕಾರಿನ ಬೆಳೀತಾರೆ. ಆ ಗಂಗಾ ಕಲ್ಯಾಣದಿಂದ ಮೋಟರ್ ಸೈಕಲಲ್ಲಿ ನಮ್ಮಲ್ಲಿ ತರಕಾರಿ ಮಾರುಕಟ್ಟಿದೆ. ಆ ಮಾರುಕಟ್ಟೆಗೆ ಮೋಟರ್ ಸೈಕಲಲ್ಲಿ ತರಕಾರಿ ಏರ್ಕೆ ಬರ್ತಾರೆ. ನನಗೇನು ಗೊತ್ತಾಯ್ತಿದ್ದು ಅಂದರೆ, ನಮ್ಮ ಮನೇಲಿ ಹಬ್ಬಗಳಾದಾಗ ನಮ್ಮನೆಗೆ ಒಂದು ಟ್ಯಾಕ್ಟರ್ನಷ್ಟು ತರಕಾರಿ ಬರುತ್ತೆ. ಹೆಂಗಪ್ಪ ಅಂದರೆ, ಅಣ್ಣ ನೀನು ಬೋರ್ ಕೊಟ್ಟಿದ್ದಲ್ಲ, ಆ ಬೋರಲ್ಲಿ ನಾನು ತರಕಾರಿ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಇಟ್ಟು ಹೋಗ್ತಾರೆ. ಆದ್ರಿಂದ ನಾನು ನೋಡಿದೆ, ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇನ್ನೂ ಕೊಡಬೇಕು. ಅನ್ಎಂಪ್ಲಾಯ್ಮೆಂಟ್ ಗ್ರಾಜ್ಯುಯೇಟ್ಸ್ ಅವ್ರಿಗೇನಾಗಿದೆ, ಬಾರೆ ಮೇಲೆ 4 ಎಕರೆ 3 ಎಕರೆ ಜಮೀನು ಕೊಟ್ಟಿದ್ದಾರೆ SC ST ಸಮಾಜದವರಿಗೆ. ಅಲ್ಲಿ ನೀರು ಬೀಳ್ತಾ ಇದೆ. ಇವತ್ತು ಅಲ್ಲಿಗೆ ಗಂಗಾ ಕಲ್ಯಾಣಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸಾರಿಗೆ ಇಲಾಖೆ ನಡೀತಾ ಇದೆ. ಅದರಲ್ಲಿ ನಾವು ಸ್ತ್ರೀ ಶಕ್ತಿ ಅಂತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟಿದ್ದೇವೆ. ಸ್ತ್ರೀ ಶಕ್ತಿ ಅನ್ನೋ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲನಲ್ಲೂ
ಬಸ್ನಲ್ಲಿ ತಿರುಗಾಟ ಮಾಡ್ಬೋದು ಫ್ರೀಯಾಗಿ ಅಂತ ಮಾಡಿದ್ವಿ. ಈ ಸ್ತ್ರೀಶಕ್ತಿ ಯೋಜನೆಯಿಂದ ನಾನು ಹೇಳ್ತೇನೆ, ಇವತ್ತು ಬೆಂಗಳೂರಿಗೆ ಕೆಲಸಕ್ಕೆ ಹೆಣ್ಣುಮಕ್ಕಳು ಜಾಸ್ತಿ ಬರ್ತಾ ಇದ್ದಾರೆ. ಕಾರಣ ಯಾಕೆ ಅಂದರೆ ಅವರು ಎಲ್ಲರೂ ಅವ್ರಿಗೇನು ಫ್ಯಾಕ್ಟ್ರಿನಲ್ಲಿ ಕೆಲಸ, ಅದ್ರ ಜೊತೆಗೆ ಮನೆ ಕೆಲಸ. ಯಾರ್ದೋ ಒಬ್ಬ ಶ್ರೀಮಂತರ ಮನೇಲಿ ಹೋಗಿ ಕೆಲಸ ಮಾಡಿದ್ರೆ 20,000 ರೂಪಾಯಿ ಕೊಡ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಉಳಿಯಕ್ಕೆ ಜಾಗ ಇರಲ್ಲ. ಅದರಿಂದ ಹಳ್ಳಿಗಾಡಿನಲ್ಲಿ ಮನೆ ಮಾಡ್ಕೋತಾರೆ. ಆ ಮಾಗಡಿ ಸೈಡಲ್ಲೋ ಈ ಕಡೆ ನೆಲಮಂಗಲ ಸೈಡಲ್ಲೋ ಹೋಗಿ ಅಲ್ಲಿ 2,000ದಿಂದ 3,000 ರೂಪಾಯಿ ಬಾಡಿಗೆ ಸಿಗ್ತವೆ. ಬಸ್ ಫ್ರೀ ಅಂತ ನನಗೆ ಹೇಳ್ತಾರೆ ಅವರು. ಅಣ್ಣ, ನಮಗೆ ಬಸ್ಸಿಂದು ದುಡ್ಡು ಉಳಿತೈತೆ. ಹಿಂದೆ ನಾನು 15,000 ರೂಪಾಯಿ ಕೊಡೋರು, ನನಗೆ 5,000 ರೂಪಾಯಿ ಉಳಿತಿರ್ಲಿಲ್ಲ. ಇವತ್ತು ಅವ್ರು ಕೊಟ್ಟು 15,000 ನನಗೆ ಉಳಿತಾಯ್ತು ಅಣ್ಣ, ಬಸ್ ಚಾರ್ಜ್ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಊರೂರಲ್ಲಿ 50 ಜನ, 100 ಜನ, 200 ಜನ ಮಹಿಳೆಯರು ಬೆಂಗಳೂರು ತುಂಬ ಎಲ್ಲ ಕೆಲಸಕ್ಕೆ ಬರ್ತಾ ಇದ್ದಾರೆ. ಇವತ್ತು ಕೆಲಸಕ್ಕೆ ಮಹಿಳೆಯರು ದುಡಿಯತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಬರೀ ಇದಕ್ಕೊಂದಕ್ಕೆ ಬೆಂಗಳೂರಿಗೆ ಇದಕ್ಕೆ ತಿರ್ಕೊಂಡಿಲ್ಲ. ಅವರು ಬೆಂಗಳೂರಿನಲ್ಲೇ ಬಂದು ದುಡಿತಾ ಇದ್ದಾರೆ. ಗಾರ್ಮೆಂಟ್ಸಲ್ಲಿ ಕೂಡ ಸಂಬಳ ಸಾಕಾಗ್ತಿರ್ಲಿಲ್ಲ. ಇವತ್ತು ಪ್ರತಿಯೊಬ್ಬರು ಬಸ್ ಚಾರ್ಜ್ ಫ್ರೀ ಅಂತೇಳಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ. ಹಳ್ಳಿಗಾಡಿನಿಂದ ಜನ ಮಹಿಳೆಯರು ಹರಿದು ಬರ್ತಾ ಇದ್ದಾರೆ ನಗರಕ್ಕೆ, ಜಿಲ್ಲಾ ಕೇಂದ್ರಕ್ಕೆ, ಬೆಳಗಾಂನಂಥ ದೊಡ್ಡ ಕೇಂದ್ರಕ್ಕೆ. ಎಲ್ಲ ಕೇಂದ್ರಗಳಲ್ಲಿ ಇವತ್ತು ಮಹಿಳೆಯರು ಆ ಸಂಸಾರವನ್ನು ಸಾಕ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದಾರೆ. ನಾನು ಲಕ್ಷಾಂತರ ಸಾವಿರಾರು ಕುಟುಂಬಗಳನ್ನು ತೋರಿಸಬಲ್ಲೆ. ಇವತ್ತು ಇದನ್ನ ನೀವು ಟೀಕೆ ಮಾಡ್ತಿರಲ್ಲ, ಯಾಕೆ ಮಾಡ್ತೀರಿ? ಮಾಡಬಾರ್ದು. ಸ್ತ್ರೀಶಕ್ತಿ ನಿಜವಾಗಲೂ ಈ ರಾಜ್ಯದ ಉನ್ನತಿಗೆ ಮತ್ತು ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಒಂದು ಉತ್ತಮವಾದಂಥ ಯೋಜನೆ ಅಂತ ನಾನು ಸಮರ್ಥನೆ ಮಾಡ್ತೀನಿ. ನನಗೆ ಈ ಮಟ್ಟಕ್ಕಾಗತ್ತೆ ಅಂತ ಗೊತ್ತಿರಲಿಲ್ಲ. ಪ್ರತಿಯೊಬ್ಬ ಮಹಿಳೆಯರು ಇವತ್ತು ನೌಕರಿನ ಹುಡುಕಿಕೊಂಡು ಬೆಂಗಳೂರಿಗೆ ಜಿಲ್ಲಾ ಕೇಂದ್ರಗಳಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಾರಕ್ಕೊಂದ್ಸಾರಿ ಭಾನುವಾರ ರಜಾ, ವಾರಕ್ಕೊಂದ್ಸಾರಿ ಊರಿಗೆ ಹೋಗ್ತಾರೆ. ಮಕ್ಕಳು ಮರಿ ನೋಡ್ಕೊತಾರೆ. ಮಕ್ಕಳು ಮರಿಯನ್ನ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರು ವಿರೋಧ ಪಕ್ಷದ ನಾಯಕರು ಮಾತಾಡಿದ ಮೇಲೆ ನನಗೆ ಕೊಟ್ಟಿದ್ದಾರೆ. ನಾನು ಮಾತಾಡ್ತಾ ಇದ್ದೀನಿ. ನಾನು ನಮ್ಮ ಪಕ್ಷದ ವತಿಯಿಂದ ಮಾತನಾಡ್ತಾ ಇದ್ದೀನಿ. ಅದು ಮುಗಿದ ಮೇಲೆ ನೀವು ಯಾರಾದರೂ ಕೇಳಿ ತಗೊಂಡು ಮಾತಾಡಿರಂತೆ. ಸ್ವಲ್ಪ ನನ್ನ ಇನ್ನೊಂದು 2-3 ಸಬ್ಜೆಕ್ಟ್ ಇದಾವೆ, ಮಾಡೋ ಒತ್ತಾಡೋವರೆಗೂ ನಾನೇನು ಇಲ್ಲೇನು ಇದು ಮಾತಾಡ್ತಾ ಇಲ್ಲ. ಇದರಿಂದ ಗ್ಯಾರಂಟಿಯಿಂದ ಏನೋ ಆಗೋಗ್ಬಿಟ್ಟಿದೆ ದೇಶ ಅಂತೇಳಿ ಪ್ರಚಾರ ಕೊಡ್ತಾರಲ್ಲ, ಈ 3ರಿಂದ ಏನು ಆಗ್ತಾ ಇದೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಮಹಿಳಾ ಶಕ್ತಿ ಇವತ್ತು ಸ್ವಾವಲಂಬಿಗಳಾಗಿ ಹಳ್ಳಿಗಳಿಂದ ನಗರಕ್ಕೆ ಬಂದು ತನ್ನ ಸಂಸಾರವನ್ನು ಸಾಕ್ತೀವಿ ಅನ್ನೋ ಚೈತನ್ಯ ಬಂದಿದೆ. ಇವತ್ತಿನ ದಿವಸ ಸರ್ವೆ ಮಾಡಿಸಿ, ನೀವು ಬೆಂಗಳೂರಿನಲ್ಲಿ ಮಾಡಿಸಿ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಎಷ್ಟು ಜನ ಬಂದಿದ್ದಾರೆ. ಮನೆ ಸಭಾಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.